ಇತಿಹಾಸದಲ್ಲಿ ಭಾರತದ ಇತಿಹಾಸದಲ್ಲಿ ಕೇವಲ ಕುಗ್ರಾಮದೊಳಗೆ ಕಲಿತು ದೊಡ್ಡವರಾದವ್ರ ಇತಿಹಾಸ ಒಂದು ಯಾಕೆ ಹೇಳ್ತಾರೆ. ಏನು ಅಂದ್ರೆ ಅಮೆರಿಕದ ಮಾಜಿ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅಂತ ಹೇಳಬೇಕು. ಅವ ದಿನನಿತ್ಯ ಏನ್ ಮಾಡ್ತಿದ್ದಪ್ಪ ಅಂದ್ರೆ 4 ಮಣಿ ಹೆಂಡಕಾಸು ಮಾಡ್ತಿದ್ದ. 4 ಮಣಿ ಹೆಂಡಕಾಸು ಮಾಡಿ ಆ ಪಗಾರದಿಂದ ಅವ ಶಿಕ್ಷಣ ಕಲಿತ ಮುಂದೆ ಅಧ್ಯಕ್ಷ ಆದ. ನಂತರದಲ್ಲಿ ಯಾರು ಥಾಮಸ್ ಅಲ್ವಾ ಎಡಿಸನ್ ಅಂತ ಹೇಳೋ ಭಾಗ್ಯವಾದ ಬಲ್ಬ್ ಕಂಡು ಹಿಡಿದ. ಅವ ಅತಿ ಕುಗ್ರಾಮದಲ್ಲಿ ಕಲಿತ ಮತ್ತು ಆಕಿ ತಾಯಿ ಅನಕ್ಷರ ತಾಯಿ ಅವ 10th ಸಹಿತ ಫೇಲ್ ಆಗಿದ್ದಿಲ್ಲ, ಪಾಸ್ ಆಗಿದ್ದಿಲ್ಲ. ಅಂಥ ವ್ಯಕ್ತಿ ಅವ ಏನಾದ ಬಲ್ಬ್ ಕಂಡು ಹಿಡಿದ ನೊಬೆಲ್ ಪ್ರಶಸ್ತಿಯನ್ನು ತಗೊಂಡ. ಅದು ಜಗತ್ತಿನ ಇತಿಹಾಸ. ನಮ್ಮ ಭಾರತದ ಇತಿಹಾಸದೊಳಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಈಸ್ಕೊಂಡು ಹೋಗಿ ತಮ್ಮ ವಿದ್ಯಾಭ್ಯಾಸವನ್ನು ಕಲಿತರು. ನಂತರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಲ್ಲರೂ ಹಳ್ಳಿಯೊಳಗೆ ವಿದ್ಯಾಭ್ಯಾಸವನ್ನು ಕಲಿತರು. ಎಲ್ಲೋ ಒಂದಿಷ್ಟು ಜವಾಹರ್ಲಾಲ್ ನೆಹರು ಅಂತವರು ವಿದೇಶಕ್ಕೆ ಹೋಗಿ ಶಿಕ್ಷಣವನ್ನು ಮುಗಿಸಿದ್ರು. ಆದ್ರೆ ನಮ್ಮ ರಾಜ್ಯದ ಇತಿಹಾಸವನ್ನು ತಗೊಂಡಾಗ ಈಗ ಮನೆ ಒಬ್ಬರು ನಿಧನರಾದ್ರು. ಯಾರು ಅಂದ್ರೆ SL ಭೈರಪ್ಪನವರು ಅಂತ ಹೇಳಿ ನಿಧನರಾದ್ರು. ಅವ್ರು ಎಲ್ಲಿ ಶಿಕ್ಷಣವನ್ನು ಹೆಂಗೆ ಕಲಿತರಪ್ಪ ಅಂದ್ರೆ ಅವರು ವಾರಣ್ಣ ತಿಂಗಳನ್ನ ಅಂತ ಹೇಳಿ ಅವತ್ತಿನ ಪದ್ಧತಿ ಇದ್ದು. ಒಂದು ವಾರದವರೆಗೆ ಒಬ್ಬರ ಮನೆಗೆ ನೀರು ಹಾಕೋದು, ಅವರು ಇವ್ರಿಗೆ ಊಟ ಕೊಡೋದು, ಇವ್ರು ಶಿಕ್ಷಣ ಕಲಿಯೋದು. ಹಿಂಗೆ ವಾರ ಆದ್ಮೇಲೆ ಮತ್ತೊಂದು ಮನೆ ಹುಡುಕಾಡೋದು, ಅಲ್ಲಿ ತಿಂಗಳನ್ನ ಅಂದ್ರೆ ತಿಂಗಳವರೆಗೆ ಅವ್ರ ಮನೆಗೆ ನೀರು ಹಾಕೋದು, ಆಮೇಲೆ ಶಿಕ್ಷಣ ಕಲಿಯೋದು. ಇವರು ಆಟ ಕಲಿತಂತ ಅವ್ರು ಎಂಥವ್ರಾಗಿ ಹೋಗ್ಯಾರಪ್ಪ ಅಂದ್ರೆ ರಾಜ್ಯದ ಇತಿಹಾಸದಲ್ಲಿ ಮತ್ತು ದೇಶದ ಇತಿಹಾಸದಲ್ಲಿ ಅವರು ಅಜರಾಮರವಾಗಿ. ಆದ್ರೆ ಈಗಿನ ತಾಜಾ ಸುದ್ದಿ ಯಾವುದು ಅಂದ್ರೆ ನೀವು ನೋಡ್ಬೇಕು. ಯಾರು ಅಂದ್ರೆ ರವಿ ಚಿನ್ನನ್ ಅವ್ರು ಅಂತೇಳಿ ಒಬ್ಬರು IPS ಆಫೀಸರ್ ಇದ್ದಾರೆ ಬೆಂಗಳೂರು. ಅವರು ಗದಗ ಮೂಲದವರು. ಗದಗದೊಳಗ ಅವರು ನಮ್ಮ ರಾಮಕೃಷ್ಣ ಆಶ್ರಮ ನಿರ್ಭಯಾನಂದ ಸರಸ್ವತಿಗಳ ಆಶ್ರಮದಲ್ಲಿ ಕಲ್ತವ್ರು. ಅವರ ತಾಯಿ ಕೂಲಿ ಮಾಡ್ತಕ್ಕಂಥ ತಾಯಿ. ಇವರು ದಿನನಿತ್ಯದಲ್ಲಿ ಅಲ್ಲೇನು ಪೇಪರ್ ಹಂಚೋದು ಮತ್ತಿನ್ನೇನು ಊರಾಗಿನ ಕೆಲವೊಂದು ಕೆಲಸ ಮುಗಿಸ್ಕೊಂಡು ಅಲ್ಲಿ ಮಾಡಬೇಕು. ನಂತರದಲ್ಲಿ IPS ಎಕ್ಸಾಮ್ ಅಂತೇಳಿ ಬೆಂಗಳೂರಿಗೆ ಹೋದಾಗ 6 ಕಿಲೋಮೀಟರ್ ದೂರ ಇದ್ರೂ ಸಹಿತ ಪ್ರತಿನಿತ್ಯ ಅವರು ವಾಕಿಂಗ್ ಮಾಡ್ಕೊಂಡು ಹೋಗಿದ್ರು. ಯಾಕ ಮುಂದೆ ಏನದು ಏನು ಹೆಲ್ತ್ಗೆ ಯಾವ ರೀತಿ IPS ಎಕ್ಸಾಮ್ ಪಾಸ್ ಬೇಕಾದ್ರೆ ಫಿಸಿಕಲ್ ಇದಕ್ಕಾಗಿ ರನ್ನಿಂಗ್ ಬೇಕ. ಅದು ಆತು. ಮುಂದೆ ಅಲ್ಲಿ ಕೊಡ್ತಕ್ಕಂಥ ಬಸ್ ಚಾರ್ಜ್ ಉಳಿಸೋ ಸಂಬಂಧ, ಯಾಕ ಬಡತನದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಆ ಬಸ್ ಚಾರ್ಜ್ ಉಳಿಸೋ ಸಂಬಂಧ ಎರಡೂ ಆತು ಅಂತೇಳಿ 6 ಕಿಲೋಮೀಟರ್ ಓಡ್ಕೋತ ಹೋಗಿ ಅಲ್ಲಿ ಅವರು ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿದ್ರು. ಹಂಗ ಹಳ್ಳಿಯೊಳಗಾಗ್ಲಿ ಅಥವಾ ನಾವು ಬಡತನದಿಂದ ಬಂದವರಾಗ್ಲಿ ಅಥವಾ ಇಂಗ್ಲಿಷ್ ಶಾಲೆಯಲ್ಲಿ ಕಲಿದೇ ಇರೋರಾಗ್ಲಿ ಇದು ಯಾವುದೂ ಉನ್ನತ